Hello friends, welcome back to Fluent English with Shekhar. Many learners get confused between made of and made from. Made of shows material is still recognizable. Made from shows it has been changed completely. ಫ್ರೆಂಡ್ಸ್, ತುಂಬಾ ಜನಕ್ಕೆ ಮೇಡ್ ಆಫ್ ಮತ್ತೆ ಮೇಡ್ ಫ್ರಮ್ ಮಧ್ಯೆ ತುಂಬಾ ಕನ್ಫ್ಯೂಷನ್ ಇದೆ. ಮೇಡ್ ಆಫ್ ಅಂತಂದ್ರೆ ಮಟೀರಿಯಲ್ ಈಸ್ ಸ್ಟಿಲ್ ರೆಕಗ್ನೈಸಬಲ್. ಮೇಡ್ ಆಫ್ ಅಂತಂದ್ರೆ ಒಂದು ವಸ್ತುವನ್ನು ತಯಾರು ಮಾಡಿದಾಗ ಆ ವಸ್ತುವಿನ ಒಂದು ಒರಿಜಿನಲ್ ಫಾರ್ಮ್, ಆ ವಸ್ತುವಿನ ಒಂದು ಮೂಲ ರೂಪ ಸ್ಟಿಲ್ ಕಾಣುತ್ತೆ. ಇಟ್ಸ್ ಸ್ಟಿಲ್ ರೆಕಗ್ನೈಸಬಲ್. ಆದ್ರೆ ಮೇಡ್ ಫ್ರಮ್ ಅಂದ್ರೆ ಒಂದು ವಸ್ತುವನ್ನು ತಯಾರು ಮಾಡಿದಾಗ ಆ ವಸ್ತುವಿನ ಒರಿಜಿನಲ್ ಫಾರ್ಮ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್ ಟು ರೆಕಗ್ನೈಸ್. ಅದನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಎರಡು ವಿಚಾರಗಳ ಬಗ್ಗೆ ಮಾತನಾಡುವಾಗ ನಾವು ಮೇಡ್ ಆಫ್ ಮತ್ತೆ ಮೇಡ್ ಫ್ರಮ್ ಅನ್ನ ಯೂಸ್ ಮಾಡ್ತೀವಿ. ನೌ ಲೆಟ್ ಅಸ್ ಪ್ರಾಕ್ಟೀಸ್ ವಿತ್ ಸಮ್ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್. ಯು ಟ್ರೈ ಟು ಆನ್ಸರ್ ಬಿಫೋರ್ ಐ ರಿವೀಲ್. ನಾನು ಆನ್ಸರ್ ಅನ್ನ ರಿವೀಲ್ ಮಾಡಕ್ಕಿಂತ ಮುಂಚೆ ನೀವು ಆನ್ಸರ್ ಅನ್ನ ಗೆಸ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಮ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಮೇಡ್ ಆಫ್ ಆರ್ ಮೇಡ್ ಫ್ರಮ್. ದಿಸ್ ಟೇಬಲ್ ಈಸ್ ಡ್ಯಾಶ್ ವುಡ್. Based on the above said definition, you can guess the answer. Answer is made of. ಯಾಕೆಂದ್ರೆ ವುಡ್ ನ ಒರಿಜಿನಲ್ ಫಾರ್ಮ್ ಅನ್ನ ನಾವಿನ್ನು ಟೇಬಲ್ ಮೂಲಕ ನೋಡಬಹುದು. ಸೆಕೆಂಡ್ ಕ್ವೆಶ್ಚನ್, ಪೇಪರ್ ಈಸ್ ಡ್ಯಾಶ್ ಟ್ರೀಸ್. ಪೇಪರ್ ಈಸ್ ಮೇಡ್ ಫ್ರಮ್ ಟ್ರೀಸ್. ಯಾಕೆಂದ್ರೆ ಟ್ರೀ ಇಂದ ಪೇಪರ್ ಮಾಡಿದಾಗ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ವಿ ಕೆನಾಟ್ ಸಿ ಎನಿ ಕ್ಯಾರೆಕ್ಟರ್ ಆಫ್ ಟ್ರೀ ಇನ್ ದ ಪೇಪರ್. ನೆಕ್ಸ್ಟ್ ಒನ್, the ring is dash gold. The correct answer is the ring is made of gold. ಯಾಕೆಂದ್ರೆ ನಾವು ಗೋಲ್ಡ್ ಅನ್ನ ಇನ್ನು ನಾವು ರಿಂಗ್ ರೂಪದಲ್ಲಿ ಕಾಣಬಹುದು. ನೆಕ್ಸ್ಟ್ ಒನ್, ವೈನ್ ಈಸ್ ಡ್ಯಾಶ್ ಗ್ರೇಪ್ಸ್. ವೈನ್ ಈಸ್ ಮೇಡ್ ಫ್ರಮ್ ಗ್ರೇಪ್ಸ್. ಯಾಕೆಂದ್ರೆ ಗ್ರೇಪ್ಸ್ ಕಂಪ್ಲೀಟ್ ಆಗಿ ವೈನ್ ರೂಪಕ್ಕೆ ಕನ್ವರ್ಟ್ ಆಗಿದೆ. ಸೊ ದ ಆನ್ಸರ್ ಈಸ್ ವೈನ್ ಈಸ್ ಮೇಡ್ ಫ್ರಮ್. ನೆಕ್ಸ್ಟ್ ಒನ್, that chair is dash plastic. The correct answer is that chair is made of plastic. ಯಾಕಂದ್ರೆ ನಾವು ಪ್ಲಾಸ್ಟಿಕ್ ಅನ್ನ ಚೇರ್ ರೂಪದಲ್ಲಿ ಇನ್ನು ಕಾಣಬಹುದು. ನೆಕ್ಸ್ಟ್ ಒನ್, ಚೀಸ್ ಈಸ್ ಡ್ಯಾಶ್ ಮಿಲ್ಕ್. ಆನ್ಸರ್ ಈಸ್ ಚೀಸ್ ಈಸ್ ಮೇಡ್ ಫ್ರಮ್ ಮಿಲ್ಕ್. ಯಾಕಂದ್ರೆ ಮಿಲ್ಕ್ ಅನ್ನ ನಾವು ಚೀಸ್ ಅಲ್ಲಿ ಗುರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಮಿಲ್ಕ್ ಅನ್ನ ನಾವು ಚೀಸ್ ಅಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ದಟ್ಸ್ ವೈ ದ ಆನ್ಸರ್ ಈಸ್ ಚೀಸ್ ಈಸ್ ಮೇಡ್ ಫ್ರಮ್ ಮಿಲ್ಕ್. ನೆಕ್ಸ್ಟ್ ಒನ್, ದ ಸ್ಟ್ಯಾಚ್ಯೂ ಈಸ್ ಡ್ಯಾಶ್ ಮಾರ್ಬಲ್. ದ ಸ್ಟ್ಯಾಚ್ಯೂ ಈಸ್ ಮೇಡ್ ಆಫ್ ಮಾರ್ಬಲ್. ಯಾಕೆಂದ್ರೆ ನಾವು ಮಾರ್ಬಲ್ ಅನ್ನ ಇನ್ನು ನಾವು ಸ್ಟ್ಯಾಚ್ಯೂ ರೂಪದಲ್ಲಿ ನೋಡಬಹುದು. ಹಾಗಾಗಿ ಮೇಡ್ ಆಫ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಬಟರ್ ಈಸ್ ಡ್ಯಾಶ್ ಕ್ರೀಮ್. Answer is butter is made from cream. It has been completely changed into another form. ಹಾಗಾಗಿ made from is right answer. Next one, the box is dash cardboard. The box is dash cardboard. Correct answer is the box is made of cardboard. ಯಾಕೆಂದ್ರೆ ಕಾರ್ಡ್ಬೋರ್ಡ್ ಅನ್ನ ನಾವು ಬಾಕ್ಸ್ ರೂಪದಲ್ಲಿ ಇನ್ನು ನೋಡಬಹುದು ನಾವು. ಹಾಗಾಗಿ ಮೇಡ್ ಆಫ್ is right answer. Next one, chocolate is dash cocoa. Answer is chocolate is made from cocoa. ಯಾಕೆಂದ್ರೆ ನಾವು ಚಾಕ್ಲೇಟ್ ಅಲ್ಲಿ ಕೋಕೋನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವಿಲ್ಲಿ ಮೇಡ್ ಫ್ರಮ್ ಅನ್ನ ಯೂಸ್ ಮಾಡಬೇಕು. ಹಾಗಾಗಿ ಮೇಡ್ ಫ್ರಮ್ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಶರ್ಟ್ ಈಸ್ ಡ್ಯಾಶ್ ಕಾಟನ್. ಆನ್ಸರ್ ಈಸ್ ದ ಶರ್ಟ್ ಈಸ್ ಮೇಡ್ ಆಫ್ ಕಾಟನ್. ಯಾಕೆಂದ್ರೆ ನಾವು ಕಾಟನ್ ಅನ್ನ ಶರ್ಟ್ ರೂಪದಲ್ಲಿ ಕೂಡ ಗುರುತಿಸಬಹುದು. ಹಾಗಾಗಿ ಮೇಡ್ ಆಫ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಬ್ರೆಡ್ ಈಸ್ ಡ್ಯಾಶ್ ಫ್ಲೋರ್. ಬ್ರೆಡ್ ಈಸ್ ಮೇಡ್ ಫ್ರಮ್ ಫ್ಲೋರ್. ದ ಮಿರರ್ ಈಸ್ ಡ್ಯಾಶ್ ಗ್ಲಾಸ್. ದ ಮಿರರ್ ಈಸ್ ಮೇಡ್ ಆಫ್ ಗ್ಲಾಸ್. ಬಿಕಾಸ್ ನಾವು ಗ್ಲಾಸ್ ಅನ್ನು ನಾವು ಮಿರರ್ ರೂಪದಲ್ಲಿ ಕಾಣಬಹುದು. ಹಾಗಾಗಿ ಮೇಡ್ ಆಫ್ ಈಸ್ ರೈಟ್ ಆನ್ಸರ್. ಕಮ್ ಟು ದ ಲಾಸ್ಟ್ ಒನ್, ದ ಡೋರ್ ಈಸ್ ಡ್ಯಾಶ್ ಐರನ್. ದ ಡೋರ್ ಈಸ್ ಮೇಡ್ ಆಫ್ ಐರನ್. ಯಾಕೆಂದ್ರೆ ನಾವು ಇನ್ನು ಐರನ್ ಅನ್ನ ಡೋರ್ ರೂಪದಲ್ಲಿ ಕಾಣಬಹುದು. ಹಾಗಾಗಿ ದ ಆನ್ಸರ್ ಈಸ್ ಮೇಡ್ ಆಫ್. ಸೊ ರಿಮೆಂಬರ್, ಮೇಡ್ ಆಫ್ ಮೀನ್ಸ್ material is visible,
Made from means material is changed. Now tell me in the comments, pot is dash mud. Let's see how many get it right. Don't forget to like, share and subscribe for more easy grammar tricks. Thank you for watching. See you in the next video.